ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇಷ್ಟು ದಿನ ಊರಲ್ಲಿದ್ವಿ, 15 ದಿವಸ ಅದೆಷ್ಟು ಬೇಗ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಹಾಗೆ ಊರಿನ ವೀಡಿಯೋಸ್ ಸಹ ಆಗ್ತಾಯಿದ್ದೆ. ಊರಿನ ವೀಡಿಯೋಸು ಖಾಲಿ ಆಯಿತು, ಬೆಂಗಳೂರಿಗೆ ಬಂದ್ವಿ. ಈಗ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ದಿನಚರಿನ. ಹಾಗೆ ಇವತ್ತು ಮಹಾತ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು. ಊರಿಗೆ ಹೋಗಿದ್ವಿ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅಂತಲೇ ಹೇಳ್ಬೋದು. ಬುಕ್ ಸಹ ಕೊಡ್ತಾರೆ, ಹಂಗಾಗಿ ಮನೆಯಿಂದನೇ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಕೊಡ್ತಾರೆ, ಆದರೆ ಅದು ಅಷ್ಟೊಂದು ತಿಕ್ನೆಸ್ ಇರೋಲ್ಲ ಬ್ಯಾಗ್, ಒಂದೊಂದ್ಸಲ ಕಿತ್ತು ಬರುತ್ತೆ. ಹಂಗಾಗಿ ಮನೆಯಿಂದನೇ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಸಹ ಬಂದರು ಮಧ್ಯಾಹ್ನ ಡ್ಯೂಟಿಯಿಂದ, ಹಂಗಾಗಿ ಅವ್ರು ಬಂದ ತಕ್ಷಣ ಹೊರಟ್ವಿ. ಗಾಡಿಯಲ್ಲೇ ಹೋಗಿ ಬರೋಣ ಅಂತೇಳ್ಬಿಟ್ಟು. ಈ ಅಂಗಡಿ ನೋಡಿ, ನಾವು ಮಾಡ್ತಿದ್ದಂಥ ಅಂಗಡಿ ಮುಂಚೆ ಪ್ರತಿಕುನ್ಗೆ ಪ್ರೆಗ್ನೆಂಟ್ ಆದಮೇಲೆ ನಾವು ಬೇರೆಯವ್ರಿಗೆ ಸೇಲ್ ಮಾಡಿದ್ವಿ, ನೋಡ್ಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು. ಇಲ್ಲಿ ಸಹ ಶ್ರೀರಾಮನವಮಿ ಹಬ್ಬ ಆಯಿತು. ಶ್ರೀರಾಮನವಮಿ ಹಬ್ಬ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಏರಿಯಾದಲ್ಲಿ. ನಾವು ಪ್ರತಿ ವರ್ಷ ಇರ್ತಾಯಿದ್ವಿ, ಈ ವರ್ಷವೇ ಮಿಸ್ ಆಯಿತು. ತುಂಬ ಬೇಜಾರಾಯಿತು, ಯಾಕಂದರೆ ಚೆನ್ನಾಗಿ ಮಾಡ್ತಾರೆ ಶ್ರೀರಾಮನವಮಿ ಹಬ್ಬ ಮಾತ್ರ ಇಲ್ಲಿ. ಈಗ ಮಹತ್ವನ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಇದೇ ನೋಡಿ ಮಹತ್ವರ ಸ್ಕೂಲು. ನಮ್ಮ ಮಹತ್ಗೆ ಇನ್ನೂ ಸ್ಕೂಲ್ ರಜಾ ಬಿಟ್ಟಿಲ್ಲ, ಆದರೆ ನಾವು ಹಬ್ಬ ಇದ್ದಿದ್ದ ಕಾರಣ ಊರಿಗೆ ಹೋದ್ವಿ ಎಕ್ಸಾಮ್ ಆಗಿದ ತಕ್ಷಣ. ಈಗ ಮತ್ತೆ ಮಂಡೆಯಿಂದ ಬರ್ತಾನೆ. ಇವತ್ತು ಶನಿವಾರ ನಾವು ಬಂದಿರೋದು. ಇವತ್ತು ಸಹ ಸ್ಕೂಲ್ ಇತ್ತು, ಆದರೆ ಇವತ್ತು ಹಾಫ್ ಡೇ ಇರುತ್ತೆ ಅಂತೇಳ್ಬಿಟ್ಟು ಅವ್ನು ಬಂದಿಲ್ಲ. ಈಗ ನಮ್ಮ ಮನೆಯವರು ಪ್ರಿನ್ಸಿಪಲ್ ಹತ್ರ ಸ್ವಲ್ಪ ಮಾತಾಡಬೇಕಾಯಿತು, ಹಂಗಾಗಿ ಅವ್ರ ಹತ್ರ ಹೋಗಿದ್ದಾರೆ. ಅವ್ರು ಇದ್ದಾರೆ ಇಲ್ಲ ನೋಡ್ಕೊಂಬರೋದಕ್ಕೆ ಅಂತೇಳ್ಬಿಟ್ಟು. ನಾನು ಪ್ರತೀಕು ಮಹತ್ತು ಅವ್ರು ಬರೋವ್ರಿಗೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಪ್ರತೀಕ್ ಫುಲ್ಲು ಖುಷಿ ಅವ್ನಿಗೆ ಈ ಥರ ಹೊರಗಡೆ ಬಂದರೆ. ಪ್ರಿನ್ಸಿಪಲ್ ಹತ್ರ ಮಾತಾಡಿಬಿಟ್ಟು ಫೀಸ್ ಕಟ್ಟಿ ಈಗ ಮಹತ್ಗೆ ಬುಕ್ಸು ಮತ್ತು ಬಟ್ಟೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಈ ಸ್ಟೋರ್ಗೆ ಬಂದ್ವಿ. ನೋಡಿ, ಈ ಸ್ಟೋರ್ ಫುಲ್ಲು ಬಟ್ಟೆ ಮತ್ತು ಬುಕ್ಕುಗಳದು. ಹಿಂದಿನ ವರ್ಷವೇ 2 ಜೊತೆ ತೊಗೊಂಡಿದ್ವಿ ಅವನಿಗೆ, ಆದರೆ ಇನ್ನೊಂದು ಜೊತೆ ಬೇಕಾಗಿತ್ತು, ಹಂಗಾಗಿ ತೊಗೊಂಡ್ವಿ. ಈಗ ಬುಕ್ಸ್ ಸಹ ತೊಗೊಂಡ್ವಿ. ನೋಡಿ, ಈ ಥರ ಬ್ಯಾಗು, ಇದು ಅಷ್ಟೊಂದು ಇಟ್ಕೊಂಡು ಹೋಗೋದಕ್ಕೆ ಆಗಲ್ಲ, ವೆಯ್ಟ್ ಇದೆ ಬುಕ್ಕು. ಸುಮಾರು ಒಂದು 12ರಿಂದ 15 kg ಇದೆ ಅವ್ನ ಬುಕ್ಸು. ಹಾಗಾಗಿ ತುಂಬ ಕಾಸ್ಟ್ಲಿ. ಮಕ್ಕಳು ಫೀಸ್ ಆದರೆ ಬೆಂಗಳೂರಲ್ಲಿ ದುಡಿಯೋದೆಲ್ಲ ಬರೀ ಆಸ್ಪತ್ರೆಗೂ ಮಕ್ಕಳು ಫೀಸ್ಗೆ ಇಡಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಓದಿಸ್ಲೇಬೇಕಾಗುತ್ತೆ. ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ಮಾಡೋಕ್ಕಾಗಲಿಲ್ಲ. ಇವತ್ತು ನಮ್ಮ ಸುಷ್ಮಾರ ಮನೆಗೆ ಹೋಗ್ಬೇಕಾಗಿತ್ತು, ಹಂಗಾಗಿ ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಪ್ರತೀಕ್ ಇನ್ನೂ ಮಲ್ಕೊಂಡಿದ್ದ, ಹಂಗಾಗಿ ನಾನು ಸ್ನಾನ ಮಾಡಿಕೊಂಡೆ ಬೇಗ. ಇನ್ನೂ ಮಹತ್ ಸಹ ಸ್ನಾನ ಮಾಡಿಲ್ಲ. ಅವ್ನು ನೋಡಿ ನಮ್ಮ ಪೂಜೆ ಮಾಡ್ತಾಯಿದ್ರೆ ಬಂದು ಏನೋ ಆಕ್ಷನ್ ಮಾಡ್ತಾಯಿದ್ದಾನೆ. ಪೂಜೆ ಮಾಡ್ತಾಯಿದ್ದು ನಮ್ಮ ಮಮ್ಮಿ ಅಂತ ಹೇಳ್ತಾ ಇದ್ದಾನೆ. ಸ್ನಾನ ಮಾಡ್ಕೋಗೋ ಅಂತಂದರೆ ಮಾಡೇ ಇಲ್ಲ ಇನ್ನೂ. ಈಗ ಪ್ರತೀಕ್ ಸಹ ಎದ್ದಿದ್ದ, ಹಂಗಾಗಿ ಅವ್ನು ಎತ್ಕೊಂಡೇ ಮಾಡ್ತಾಯಿದ್ದೀನಿ. ನಮ್ಮ ಒಂದೊಂದು ಸಲ ಈ ಥರ ಮಾಡ್ತಾನೆ, ಕೈಯೇ ಬಿಡಲ್ಲ. ಅವ್ನು ಸೊಂಟದಲ್ಲಿ ಎತ್ಕೊಂಡೇ ಎಲ್ಲ ಕೆಲಸನೂ ಮಾಡಬೇಕು. ನಾನು ಇವನಿಗೆ ಎದ್ದೇಳೋ ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಆದೆ. ಇವನಿಗಿನ್ನೂ ಸ್ನಾನ ಮಾಡಿಸಿಲ್ಲ ಪ್ರತೀಕನಿಗೆ. ಸ್ವಲ್ಪ ಸರಿ ತಿನ್ನಿಸ್ಬಿಟ್ಟು ಮಾಡಿಸೋಣ ಅಂತೇಳ್ಬಿಟ್ಟು ಈಗ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಶ್ಲೋಕ ಹೇಳ್ತಾ ಕೂತ್ಕೊಂಡ್ವಿ ದೇವ್ರ ಮನೆ ಮುಂದೆ. ಅದಾದ ತಕ್ಷಣ ಈಗ ಸರಿ ಮಾಡಿ ತಿನ್ನಿಸ್ಬಿಟ್ಟು ಸ್ನಾನ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಸ್ವಲ್ಪ ಬೇಗನೆ ಸರಿ ಮಾಡಿದೆ. ಆದರೆ ಅವ್ನು ತಿಂದಿಲ್ಲ. ನಮ್ಮ ಮಹತ್ ನೋಡಿ ಸ್ನಾನ ಮಾಡಿ ಹೋಗೋ ಅಂತಂದರೆ ಮಾಡ್ದಂಗೆ ಇವತ್ತು ಬರೀ ತರಲೆ ಮಾಡ್ತಾಯಿದ್ದಾನೆ. ನಾನು ಇಲ್ಲಿ ಹೋದ್ರೆ ಅಲ್ಲಿ ಬರ್ತಾನೆ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ನು ಏನೇನೋ ಹೇಳ್ತಿರ್ತಾನೆ. ಒಂದೊಂದು ಸಲ ಸೈಲೆಂಟಾಗಿರ್ತಾನೆ, ಮಾತೇ ಬರೋಲ್ಲ ಅನ್ನೋ ಥರ. ಒಂದೊಂದು ಥರ ಈ ಥರ ವೈಲೆಂಟ್ ಆಗ್ತಾನೆ ಮಹತ್ತು. ಈಗ ಪ್ರತೀಕನಿಗೆ ಸ್ವಲ್ಪ ಸರಿ ತಿನ್ನಿಸ್ದೆ, ಆದರೆ ಅವ್ನು ತಿಂದಿಲ್ಲ. ಮತ್ತು ಸ್ನಾನ ಮಾಡಿಸ್ಕೊಂಡು ಮಹತ್ಗೆ ಸ್ನಾನ ಮಾಡಿಸಿ ನಮ್ಮ ಮನೆಯವ್ರು ಸಹ ಬಂದರು. ಅವರು ಸ್ನಾನ ಮಾಡ್ಕೊಂಡ್ಬಿಟ್ಟು ಈಗ ನಮ್ಮ ಸುಷ್ಮಾರ ಮನೆಗೆ ಹೋಗೋಣ ಅಂತೇಳ್ಬಿಟ್ಟು BMTC ಬಸ್ ಹತ್ತಿದ್ವಿ. ನಮ್ಮ ಮಹತ್ಗೆ ಇಷ್ಟ ಇಲ್ಲ BMTCಗೆ ಬರೋಕ್ಕೆ, ಮೆಟ್ರೋಕ್ಕೆ ಹೋಗ್ಬೇಕು ಅಂತ ಅವ್ನು ತುಂಬ ಇದು ಮಾಡ್ದೆ. ಆದರೆ ನಾನು ಕರ್ಕೊಂಡು ಬಂದಿಲ್ಲ. ಇವ್ರು 3 ಜನ ಹುಡುಗರು ಏನಿದ್ದಾರೆ, ಅವರು ನಾನು ವೀಡಿಯೋಸ್ ಮಾಡ್ತಾ ಇದ್ದೆ, ಅವ್ರು ನೋಡಿಬಿಟ್ಟು ಮಾತಾಡ್ಸಿದ್ರು. ನನ್ನ ಚಾನಲ ಸಬ್ಸ್ಕ್ರೈಬ್ ಸಹ ಮಾಡಿದರು. ತುಂಬ ಟ್ಯಾಂಕ್ಸ್ ಅಪ್ಪ ನಿಮಗೆ. ಇವರು 3 ಜನ ಒಂದೊಂದು ಕಡೆಗಳವರು, ರಾಯಚೂರು, ಗದಗು ಮತ್ತು ಕೊಳ್ಳೇಗಾಲದವರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ, ಈಗ ಸ್ಟಾರ್ಟ್ ಮಾಡಿದ್ದೀನಿ ಕಣಪ್ಪ ಅಂದ ತಕ್ಷಣ ಅವರು 3 ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಹಾಗೆ ಕೇಳಿದೆ, ವೀಡಿಯೋ ಮಾಡ್ಕೊಬೋದಾ ನಿಮ್ಮದು ಅಂತ. ಅಯ್ಯೋ ಪರವಾಗಿಲ್ಲ ಮಾಡ್ಕೊಳ್ಳಿ ಆಂಟಿ ಅಂತ ಹೇಳಿದ್ರು. ಕಾಲೇಜ್ ಸ್ಟೂಡೆಂಟ್ ಇವರು ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ತುಂಬ ಖುಷಿ ಆಯಿತು. ಅದಾದ ತಕ್ಷಣ ಇವರು ನೆಕ್ಸ್ಟ್ ಸ್ಟಾಪಲ್ಲೇ ಇಳ್ಕೊಂಡ್ರು. ಒಂದು 2 ನಿಮಿಷ ಇದ್ರಷ್ಟೇ ನಮ್ಮ ಜೊತೆ ಮಾತಾಡಿಕೊಂಡು. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದಾರೆ. ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರು ಆಂಟಿ, ಆಲ್ ದ ಬೆಸ್ಟ್ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಈಗ ನೋಡಿ ಇವರಾದರೆ ಇಳ್ಕೊಂಡ್ರು ಇಲ್ಲೇ ನೆಕ್ಸ್ಟ್ ಸ್ಟಾಪಲ್ಲೇ. ನಾವು ಮೆಜೆಸ್ಟಿಕ್ ಕಡೆಗೆ ಹೋದ್ವಿ. ನಮ್ಮ ಮಹತ್ಗೆ ಮೆಟ್ರೋಕ್ಕೆ ಬರಬೇಕಾಯಿತು. ಅವ್ನು ತುಂಬ ಹಠ ಮಾಡ್ತಿದ್ದ, ಮೆಟ್ರೋಕ್ಕೆ ಹೋಗೋಣ ಅಂತೇಳ್ಬಿಟ್ಟು. ಅದೂ ಅಷ್ಟೇ ಟೈಮ್ ಆಗುತ್ತೆ. ಅದು ಎಲ್ಲ ಕೊಂಕಣ ಸುತ್ತ ಮೈಲಾರಕ್ಕೆ ಹೋದಂಗೆ ಆಗುತ್ತೆ ಮೆಟ್ರೋ. ಬಸ್ಸಾದರೆ ಈಗ ಮಕ್ಳಿಗೆ ರಜೆ ಇರೋದ್ರಿಂದ ಖಾಲಿ ಇರುತ್ತೆ, ಟ್ರಾಫಿಕ್ಕು ಅಷ್ಟೊಂದಿರಲ್ಲ, ರೋಡೆಲ್ಲ ಫುಲ್ ಖಾಲಿ ಇರುತ್ತೆ, ಬೇಗ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಮತ್ತು ಮೆಟ್ರೋಕ್ಕೆ 100 ರೂಪೀಸ್ ಆಗುತ್ತೆ ಒಬ್ಬರಿಗೆ. ಈಗ 3 ಜನ ಹೋಗ್ತೀವಿ ಅಂದರೆ 300 ಬೇಕು. ಮತ್ತು ಮೆಟ್ರೋ ಸ್ಟೇಷನ್ಗೆ ನಮ್ಮ ಮನೆಯಿಂದ ಆಟೋಕ್ಕೆ 120, 150 ತನಕನೂ ಆಗುತ್ತೆ. ಅದೆಲ್ಲ ಯಾಕೆ, ಎಲ್ಲನೂ ಯೋಚನೆ ಮಾಡಬೇಕಲ್ವ. ಹಂಗಾಗಿ ನಾನು ಬಸ್ಸಲ್ಲೇ ಹೋಗೋಣ ಅಂತೇಳ್ಬಿಟ್ಟು ಬಸ್ಸಲ್ಲೇ ಬಂದ್ವಿ.
ಬೇಗನೆ ಹೋದ್ವಿ, ಟ್ರಾಫಿಕ್ ಇರಲಿಲ್ಲಲ್ವ, ಹಂಗಾಗಿ ಯಾವಾಗಲೂ ನಾವು ಮೆಟ್ರೋದಲ್ಲೇ ಹೋಗ್ತಾಯಿದ್ವಿ. ಇವತ್ತು ಮಕ್ಳಿಗೆ ರಜೆ ಇರೋದ್ರಿಂದ ರೋಡೆಲ್ಲ ಖಾಲಿ ಇತ್ತು, ಹಂಗಾಗಿ ಬಸ್ಗೆ ಬೇಗ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ. ಈಗ ನಮ್ಮ ಸುಷ್ಮಾರ್ ಮನೆ ಆದರೆ ಎಂಟ್ರಿ ಆದ್ವಿ. ಬಂದ ತಕ್ಷಣ ನಮ್ಮ ಮನೆಯವರು ನಾಗೇಶಣ್ಣ ಮಾತಾಡ್ತಾಯಿದ್ರು. ನಾವು ಎಲ್ಲೇ ಹೋದರೂ ಬಂದ ತಕ್ಷಣ ಅಡುಗೆ ಮನೆಗೆ ಬರೋದು. ಈಗ ನಾನು ಟೀ ಮಾಡಿಕೊಡ್ತಾಯಿದ್ದೀನಿ. ಅದಾಗಿದ ತಕ್ಷಣ ಒಂದು ಕಡೆ ಸುಷ್ಮಾ ಚಿಕನ್ ಸಾಂಬಾರಿಗೆ ಸಹ ಇಟ್ಟಿದ್ಲು. ಟೀ ಮಾಡಿಕೊಟ್ಬಿಟ್ಟು ಆಗಲೇ ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು. ಈಗ ನಾನು ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಸುಷ್ಮಾ ನಾಗೇಶಣ್ಣಗೆ ಮುದ್ದೆ ಅಷ್ಟೊಂದು ಅಭ್ಯಾಸ ಇಲ್ಲ, ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದ ಮಹಾರಾಷ್ಟ್ರದಾಗಿದ್ದವರು. ಚಪಾತಿ ಅಭ್ಯಾಸ ಆಗಿಬಿಟ್ಟು ಮುದ್ದೆ ಅವ್ರಿಗೆ ಅಷ್ಟೊಂದು ಇಷ್ಟಪಡಲ್ಲ. ಹಂಗಾಗಿ ಸುಷ್ಮಾ ನಾಗೇಶಣ್ಣನಿಗೆ ಚಪಾತಿ ಮಾಡ್ತಾಯಿದ್ಲು. ನಮಗೆ ಮುದ್ದೆ ಇರಲೇಬೇಕು ಚಿಕನ್ ಸಾಂಬಾರು ಅಂದ ತಕ್ಷಣ, ಹಂಗಾಗಿ ನಮಗೆ ಮುದ್ದೆ ಮಾಡ್ತಾಯಿದ್ದೆ ನಾನು. ಮತ್ತು ಇವತ್ತು ನಾಗೇಶಣ್ಣ ಮಹಾರಾಷ್ಟ್ರಕ್ಕೆ ಬೇರೆ ಹೊರಟಿತ್ತು, ಅದು ಬ್ಯಾಗ್ ಪ್ಯಾಕಿಂಗ್ ಇತ್ತು. ಒಂದೇ ಸಮನೆ ಸುಷ್ಮನ್ ಕರೀತಾಯಿದ್ರು, ಅದು ಕೊಡು ಇದು ಕೊಡು ಅಂತೇಳ್ಬಿಟ್ಟು. ನಾನು ಮುದ್ದೆ ತೊಳಸ್ಬಿಟ್ಟು ಇನ್ನೊಂದೆರಡು ಚಪಾತಿ ಮಾಡೋದಿತ್ತು. ನೀನು ಹೋಗಮ್ಮ, ನಾನು ಮಾಡ್ತೀನಿ, ಅಲ್ಲೇನು ನೋಡೋಗು ಅಂತೇಳ್ಬಿಟ್ಟು ಸುಷ್ಮನ್ ಕಳಿಸ್ದೆ. ಚಿಕನ್ ಸಾಂಬಾರಾದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಮೊಟ್ಟೆ ಕೋಳಿ ಸಾಂಬಾರು ಸಖತ್ತಾಗಿತ್ತು, ಟೇಸ್ಟ್ ಮಾತ್ರ. ನಾಗೇಶಣ್ಣ ನಾನ್ ವೆಜ್ ಅಷ್ಟೊಂದು ಇಷ್ಟಪಡಲ್ಲ, ಹಂಗಾಗಿ ಅವ್ರಿಗೆ ಅಂತ ಮೊಟ್ಟೆ ಸಹ ಬೇಯಿಸಿದ್ಲು. ಅವರು ಸಾಂಬಾರು ಮತ್ತು ಚಪಾತಿ ಒಂದು ಮೊಟ್ಟೆ ಮಾತ್ರ ತಿಂದ್ರು ಅಷ್ಟೇ. ಅಷ್ಟೊಂದು ಚಿಕನ್ ತಿನ್ನಲ್ಲ ಅವರು. ಈಗ ನಾನು ಚಪಾತಿ ಇನ್ನೊಂದು ಎರಡಿತ್ತು, ನಾನೇ ಮಾಡ್ತಾಯಿದ್ದೆ. ಅಡುಗೆ ಎಲ್ಲ ನಮ್ಮ ಸುಷ್ಮಾರ್ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇನ್ನು ರೀಸೆಂಟಾಗಿ ಕಟ್ಟಿದ್ದು 1 ಇಯರ್ ಆಯ್ತು ಅಷ್ಟೇ. ಇನ್ನು ಈ ಏಪ್ರಿಲ್ಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಮನೆ ಫಿನಿಶಿಂಗ್ ಮಾತ್ರನ. ಅದಾದ ತಕ್ಷಣ ನಾನು ಬೆಳಗ್ಗೆನೂ ಪ್ರತಿಗೆ ಸರಿ ತಿಂದಿಲ್ಲ, ಇಲ್ಲಾದರೂ ತಿಂತಾನೆ ಅಂತೇಳ್ಬಿಟ್ಟು ಅವ್ನಿಗೆ ಅಡುಗೆ ಎಲ್ಲ ಆದಮೇಲೆ ಇವನಿಗೆ ಸರಿ ತಿನ್ನಿಸಿ ಸ್ವಲ್ಪ ಸಮಾಧಾನ ಮಾಡೋಣ, ಅದಾದಮೇಲೆ ನಾವು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸರಿ ಮಾಡಿದೆ. ಇಲ್ಲಿ ತಿಂದಿಲ್ಲ ಅವನು. ಈಗ ಪ್ರತೀಕಿಗೆ ಸರಿ ತಿನ್ನಿಸಿ ಒಂದು ಸ್ವಲ್ಪ ಅವನು ಆಟ ಆಡ್ತಾಯಿದ್ದೆ. ಇವನಿಗೆ ಪ್ರತೀಕಿಗೆ ನಾನ್ ವೆಜ್ ಏನು ತಿನ್ನಿಸಲ್ಲ ನಾವು, ಇನ್ನೂ ಮುಡಿ ಕೊಟ್ಟಿಲ್ಲ. ಹಂಗಾಗಿ ಮಹಾತ್ಗೆ ಮತ್ತು ಚಿರಾಗ್ಗೆ ಚಪಾತಿ ಚಿಕನ್ ಸಾಂಬಾರು ಹಾಕ್ಕೊಟ್ವಿ. ಅವರು ಟಿ ವಿ ನೋಡ್ಕೊಂಡು ತಿಂತಾಯಿದ್ದಾರೆ. ಈ ಕಡೆ ನಮ್ಮ ಮನೆಯವರು ಮತ್ತು ನಾಗೇಶಣ್ಣ ಊಟ ಮಾಡ್ತಾಯಿದ್ರು. ನಮ್ಮ ಮನೆಯವ್ರು ಚಿಕನ್ ಸಾಂಬಾರು ಮುದ್ದೆ ಅವ್ರು ಊಟ ಮಾಡ್ತಾಯಿದ್ದಾರೆ. ಈ ಕಡೆ ನಾಗೇಶಣ್ಣ ಚಿಕನ್ ಸಾಂಬಾರು ಚಪಾತಿ ಅವ್ರು ಊಟ ಮಾಡ್ತಾಯಿದ್ದಾರೆ. ಹಾಗೆ ಸುಷ್ಮಾ ಸ್ವಲ್ಪ ಫ್ರೂಟ್ದು ಸಲಾಡ್ ಮಾಡಬೇಕಾಯಿತು, ಅದನ್ನ ರೆಡಿ ಮಾಡ್ತಾಯಿದ್ದಾಳೆ. ನೆನ್ನೆ ಮಾಡಿದ್ಲು, ಅದು ಖಾಲಿಯಾಗಿತ್ತು, ಹಾಗಾಗಿ ಇನ್ನೊಂದು ಸಲ ಮಾಡೋದಕ್ಕೆಲ್ಲ ರೆಡಿ ಮಾಡಿದ್ದಾಳೆ. ವಾಯ್ಸ್ ಕೊಡಬೇಕಾದ್ರೆ ಪ್ರತೀಕ್ ಮಲ್ಕೊಂಡಿದ್ದ, ಅವನು ಗುರ್ಕೆ ಸೌಂಡ್ ಬರ್ತಾ ಇದೆ. ಕೆಳಗಡೆನೆ ಕುತ್ಕೊಂಡ್ವಿ. ನಮಗೆ ಟೇಬಲ್ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ಪ್ರತೀಕ್ ಇವತ್ತು ನಾಗೇಶಣ್ಣನ ಹತ್ರ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದ, ಕೂತ್ಕೊಂಡಿದ್ದ. ನಾಗೇಶಣ್ಣ ಏನೋ ಲ್ಯಾಪ್ಟಾಪಲ್ಲಿ ನೋಡ್ತಾಯಿದ್ರು. ಇವತ್ತು ಅವ್ರು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಯ್ತು, ಹಂಗಾಗಿ ಏನೋ ನೋಡ್ಕೊಳ್ತಾಯಿದ್ರು. ಪ್ರತೀಕೂ ಅವ್ರ ಜೊತೆ ಕೂತ್ಕೊಂಡಿದ್ದ. ಹಾಗೆ ನಮ್ಮ ಮನೆಯವರು ನಾಗೇಶಣ್ಣ ಮಾತಾಡಿಕೊಂಡು ಏನೋ ಕೆಲಸ ನೋಡ್ಕೊಳ್ತಾಯಿದ್ರು. ನಮ್ಮದು ಊಟ ಸಹ ಆಯಿತು. ಅದಾದಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿದ್ದಾದಮೇಲೆ ಫ್ರೂಟ್ ಸಲಾಡ್ ಮಾಡಿದ್ಲು, ತುಂಬಾ ಚೆನ್ನಾಗಿತ್ತು. ಅದನ್ನ ಪ್ರತೀಕಿಗೆ ತಿನ್ಸೋದಕ್ಕಂತ ಕೊಟ್ಟಿದ್ರೆ ಅವನು ಬಾಯೆಲ್ಲ ಮಾಡ್ಕೊಂಡಿದ್ದ. ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಮನೆಯವರು. ನಮ್ಮ ಮನೆಯವರಿದ್ದರೆ ಅವ್ನು ನನ್ನ ಹತ್ರ ಬರೋಲ್ಲ ಪ್ರತೀಕ್. ಈ ಕಡೆ ನಾಗೇಶಣ್ಣ ಹೊರಟಿದ್ರು. ನಾಗೇಶಣ್ಣಂಗೆ ಅಂತೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ಲು ಸುಷ್ಮಾ. ಈ ಕಡೆ ಚಿರಾಗು ಮತ್ತು ಮಹತ್ಗೂ ಸಹ ಕೊಟ್ಟಿದ್ವಿ. ಅವರು ಟಿ ವಿ ಬಿಟ್ಟು ಈ ಕಡೆ ಬರೋಂಗಿರಲಿಲ್ಲ, ಅಲ್ಲೇ ಕುತ್ಕೊಂಡು ತಿಂತಾಯಿದ್ರು. ತುಂಬಾ ಚೆನ್ನಾಗಿತ್ತು ಫ್ರೂಟ್ ಸಲಾಡ್ ಅಂತೂ. ಹಲಸಿನ ಹಣ್ಣಿತ್ತು, ಹಂಗಾಗಿ ಮಾಡಿದ್ದು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಚಿರುಗೂ ಮಹತ್ಗೂ ತುಂಬ ಹೊಂದಾಣಿಕೆ. ಅವರಿಬ್ಬರು ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಬರೋವರೆಗೂ ಒಂದು ಸೆಕೆಂಡು ಬಿಟ್ಟಿರಲಿಲ್ಲ. ಇಬ್ಬರೂ ಒಬ್ರನ್ನ ಬಿಟ್ಟು ಒಬ್ರು ಇರ್ತಾ ಇರಲಿಲ್ಲ ಬರೋವರೆಗೂ, ಅಷ್ಟು ಚೆನ್ನಾಗಿ ಆಟ ಆಡಿದರು. ಅದಾದ ತಕ್ಷಣ ಮತ್ತೆ ಫ್ರೂಟ್ದು ಅದು ತಿಂದಮೇಲೆ ಮತ್ತೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಬಂದ್ವಿ. ಯಾಕೆ ಇಷ್ಟು ಸಲ ಕ್ಲೀನ್ ಮಾಡಿದ್ವಿ ಅಂದರೆ, ಇವತ್ತು ಸುಷ್ಮಾರ್ ಮನೆಯದು ಕಿಚನ್ ಟೂರ್ ಮಾಡಬೇಕಾಗಿತ್ತು. ಸುಮಾರು ಒಂದು 2 ತಿಂಗಳಿಂದ ಹೇಳ್ತಾಯಿದ್ದೆ. ಅಂದರೆ ಅವಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಫಸ್ಟು ಹೋಮ್ ಟೂರ್ ಮಾಡೋ ನಿಮ್ಮ ಮನೆಯದು ಅಂಥೇಳಿ ನನ್ನದೇ ತುಂಬ ಒತ್ತಾಯ. ಯಾಕೆಂದರೆ ಇವ್ರದ್ದಿನ್ನೂ ಹೊಸ ಮನೆ, ಇನ್ನೂ ಈ ಏಪ್ರಿಲ್ಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ ಅಷ್ಟೇ. ಹಂಗಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಮಾತ್ರ. ಇವಳು ಹೋಮ್ ಟೂರ್ ಮಾಡೋದ್ರಿಂದ ಇನ್ನೂ ಬೇರೆಯವ್ರಿಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಫಸ್ಟು ಇವಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೆ ಹೇಳಿದೆ, ಹೋಮ್ ಟೂರ್ ಮಾಡು, ಕಿಚನ್ ಟೂರ್ ಮಾಡು, ವಾರ್ಡ್ರೂಬ್ ಟೂರ್ ಮಾಡು ಅಂತೇಳ್ಬಿಟ್ಟು. ವೀಡಿಯೋ ಮಾಡಿಕೊಡೋರು ಯಾರು ಇರಲಿಲ್ಲ ಪಾಪ ಇವಳಿಗೆ. ಟ್ರೈಪೋಡಲ್ಲಿ ಅಷ್ಟೊಂದು ಕಂಫರ್ಟಬಲ್ ಬರಲ್ಲ, ಒಂದೇ ಇದರಲ್ಲಿ ಪೊಸಿಷನ್ನಲ್ಲಿ ತೋರಿಸ್ತಾ ಇರುತ್ತೆ ಟ್ರೈಪೋಡ್. ಆದರೆ ಬೇರೆಯವರು ಮಾಡಿಕೊಟ್ರೆ ಅದು ನಮಗೆ ಚೆನ್ನಾಗಿ ಬರೋದು ವೀಡಿಯೋಸ್ ಅನ್ನೋದು. ಹಾಗಾಗಿ ನಾನೇ ಫ್ರೀ ಮಾಡಿಕೊಂಡು ಬಂದೆ ಕಿಚನ್ ಟೂರ್ ಮಾಡಿಕೊಡೋಣ ಅಂತೇಳ್ಬಿಟ್ಟು. ಇಲ್ಲಿ ನೋಡಿ ಮಹತ್ತು ಮತ್ತು ಚಿರಾಗಾದರೆ ಆ ಮನೆಯಿಂದ ಈ ಮನೆಗೆ, ಆ ರೂಮಿಂದ ಈ ರೂಮ್ಗೆ, ಈ ರೂಮಿಂದ ಆ ರೂಮ್ಗೆ ಬರೋ ಆಟ ಸಾಮಾನುಗಳೆಲ್ಲ ತೊಗೊಂಡು ಹರಡ್ತಾ ಇದ್ದಾರೆ. ನಮ್ಗೆ ಇವತ್ತು ತುಂಬ ಡಿಸ್ಟರ್ಬ್ ಮಾಡಿದ್ರು ಇವರಿಬ್ಬರಂತೂ. ನಾನು ಫುಲ್ ಹೋಮ್ ಟೂರ್ ಮಾಡ್ಕೊಡೋಣ ಅಂತಲೇ ಬಂದಿದ್ದೆ, ಆದರೆ ಇವರಿಬ್ಬರಿಂದ ಮಾಡೋದಕ್ಕೆ ಆಗಲಿಲ್ಲ. ಪ್ರತೀಕ್ ಹೆಂಗೋ ಸೈಲೆಂಟಾಗಿರೋನು, ಇವರಿಬ್ಬರು ಒಂದು ಆಡಿದ್ರು ಅಂದರೆ ನಮಗೆ ತುಂಬ ಡಿಸ್ಟರ್ಬ್ ಮಾಡಿದರು. ನೋಡಿ, ಆ ರೂಮಿಂದ ಈ ರೂಮ್ಗೆ, ಈ ರೂಮಿಂದ ಆ ರೂಮ್, ಫುಲ್ ಎಲ್ಲ ವೈಟ್ ಕಲರ್ ಥೀಮಲ್ಲಿ ಮನೇನ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನಾದರೆ ಕಿಚನ್ ಟೂರು ಮತ್ತು ವಾರ್ಡ್ರೂಬ್ ಟೂರ್ ಮಾತ್ರ 2 ಮಾಡೋಕ್ಕಾಗಿದ್ದು, ಇವ್ರ ಹತ್ರ ಮಾಡೋಕ್ಕಾಗಲಿಲ್ಲ.
ಅಷ್ಟರಲ್ಲೇ ಟೈಮ್ ಸಹ ಆಯಿತು, ಆಗಲೇ 6 ಗಂಟೆ ಆಯಿತು. ಅಷ್ಟು ಮಾಡೋ ಅಷ್ಟರಲ್ಲಿ ಸರಿ ನೆಕ್ಸ್ಟ್ ಯಾವಾಗಲಾದರೂ ಹೋಮ್ ಟೂರ್ ಮಾಡೋಣ ಅಂತೇಳ್ಬಿಟ್ಟು ಫುಲ್ ಹೋಮ್ ಟೂರ್ ಮಾಡಲಿಲ್ಲ, ಕಿಚನ್ ಟೂರ್ ಒಂದೇ ಮಾಡಿದ್ದು, ಮತ್ತು ವಾರ್ಡ್ರೋಬ್ ಟೂರ್ ಸಹ ಮಾಡಿದ್ವಿ. ಸಂಜೆ ಆಯಿತು, ಈಗ ನಾವು ಸಹ ಹೊರಟ್ವಿ. ನೋಡಿ ಈ ಥರ ಇದೆ ಸುಷ್ಮಾ ಅವ್ರ ಮನೆ. ನಾನೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಫಸ್ಟ್ ಅವಳು ಹಾಕ್ಲಿ, ಅದಾದಮೇಲೆ ನೋಡೋಣ ಅಂತೇಳ್ಬಿಟ್ಟು ನಾನು ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈಗಾಗಲೇ ಸಂಜೆ ಆಯಿತು, ತುಂಬ ಬಲವಂತ ಮಾಡಿದ್ಲು ಇಲ್ಲೇ ಇರಿ ಆಂಟಿ ಬೆಳಿಗ್ಗೆ ಹೋಗ್ಮಿಂತ್ರಿ ಅಂತ. ನಮ್ಮ ಮನೆಯವ್ರಿಗೆ ಹಾಲಿನ ಡ್ಯೂಟಿ ಬೇರೆ ಇತ್ತು, ಹೋಗಲೇಬೇಕಾಗಿತ್ತು, ಮತ್ತು ಮಹತ್ಗೆ ಬೆಳಿಗ್ಗೆ ಸ್ಕೂಲ್ ಸಹ ಇತ್ತು. ಹಾಗಾಗಿ ಊಟ ಮಾಡ್ಕೊಂಡ್ಬಿಟ್ಟು ಹೊರಟ್ವಿ. ಯಾಕೋ ಲಿಫ್ಟು ಹೋಗ್ತಾ ಇರಲಿಲ್ಲ ಕೆಳಗಡೆ, ಮತ್ತೆ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿದ್ವಿ. ಬಾಯ್ ಸುಷ್ಮಾ. ನಾವು ಮನೆಗೆ ಬರೋ ಅಷ್ಟರಲ್ಲಿ 9 ಗಂಟೆ ಆಯಿತು. ಹಂಗಾಗಿ ಮತ್ತೆ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ನಿ. ಈಗ ಬೆಳಿಗ್ಗೆ 6 ಗಂಟೆ ಆಗಿದೆ. ಮಹತ್ಗೆ ಸ್ಕೂಲ್ ಸಹ ಇದೆ. ಇಷ್ಟು ದಿನ ಊರಿಗೆ ಹೋಗಿದ್ವಿ, ಏನು ಅನ್ನಿಸ್ತಾ ಇಲ್ಲ. ಈಗ ಬಂದ ತಕ್ಷಣ ಸ್ಕೂಲ್ಗೆ ಅವನ್ನ ರೆಡಿ ಮಾಡಿಸ್ಬೇಕು ಅಂದರೆ ಕಷ್ಟ. ಅಂದರೆ ಪ್ರತಿಕ್ ಬಿಡಲ್ಲ. ಇವತ್ತು ಅವಲೇ ಅವನಿಗೆ ಬೆಳಿಗ್ಗೆ ಹುಷಾರಿಲ್ದಂಗೆ ಸಹ ಆಗಿತ್ತು. ನುಗ್ಗೆ ಸೊಪ್ಪಿನ ಬಸ್ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮಹತ್ಗೆ ತುಂಬ ಇಷ್ಟ ನುಗ್ಗೆ ಸೊಪ್ಪು ಬಸ್ಸಾಂಬಾರು ಅಂದರೆ. ಹಂಗಾಗಿ ನಾನು ಬಸ್ಸಾಂಬಾರು ಮಾಡೋಂಗಿದ್ರೆ ಬೆಳಿಗ್ಗೆನೇ ಮಾಡಿಬಿಡ್ತೀನಿ, ಯಾಕಂದರೆ ಸೊಪ್ಪು ಬಂದುಬಿಟ್ಟು ಸ್ನ್ಯಾಕ್ಸಿಗೆ ತೊಗೊಂಡೋಗ್ತಾನೆ ಅವನು. ಹಂಗಾಗಿ ಬಸ್ಸಾಂಬಾರು ಮಾಡಬೇಕು ಅಂದರೆ ಬೆಳಿಗ್ಗೆನೇ ಮಾಡ್ತೀನಿ. ಇವತ್ತು ಹೆಸ್ರು ಕಾಳು ಮೊಳಕೆ ಹಾಕಿ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಕಡೆ ಬೇಳೆ ಸಹ ಬೇಯೋದಕ್ಕೆ ಇಟ್ಟಿದ್ದೀನಿ. ಹೆಸ್ರು ಕಾಳು ಮೊಳಕೆ ಒಂದೇ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ಬೇಳೆನೂ ಬೇಯಿಸ್ಬಿಟ್ಟು ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ, ಚೆನ್ನಾಗಿರುತ್ತೆ. ನಾವು ಜಾಸ್ತಿ ಊರಿಂದ ಬಂದರೆ ಒಂದು ವಾರದ ತನಕ ತಿಂಡಿಗಳೇನು ಅಷ್ಟಾಗಿ ಮಾಡೋಕ್ಕೋಗಲ್ಲ. ಊರಿಂದ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಂದಿರ್ತೀವಲ್ವ, ಹಂಗಾಗಿ ಅಡುಗೆನೇ ಮಾಡ್ತೀನಿ ಬೆಳಗ್ಗೆ ಟೈಮ್. ನಮ್ಮ ಮಹತ್ತು ತಿಂಡಿ ಇಟ್ಟರೆ ಅಷ್ಟೊಂದು ಅವನು ತಿನ್ನಲ್ಲ. ಮಧ್ಯಾಹ್ನಕ್ಕೆ ತಣ್ಣಗಾಗಿರುತ್ತಲ್ವ ಎಲ್ಲೋ ವಾಪಸ್ ತೊಗೊಬಂದುಬಿಡ್ತಾನೆ. ಅನ್ನ ಸಾಂಬಾರಾದರೆ ನೀಟಾಗಿ ಊಟ ಮಾಡ್ಕೊಂಡು ಬರ್ತಾನೆ. ಹಾಗಾಗಿ ಆದಷ್ಟು ಬೆಳಗ್ಗೆ ನಾನು ಅಡುಗೆನೇ ಮಾಡ್ತೀನಿ. ನಮ್ಮ ಮನೆಯವ್ರಿಗೂ ಫೀಲ್ಡ್ ವರ್ಕ್ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಬೆಳಿಗ್ಗೆನೇ ಅವರು ಮುದ್ದೆ ಕೇಳ್ತಾರೆ. ತಿಂಡಿಗಳು ಕಡಿಮೆನೇ ಮಾಡೋದು, ಅಂದರೆ ದಿನ ಬಿಟ್ಟು ದಿನ ಮಾಡ್ತೀನಿ ಅಷ್ಟೇ. ಈಗ ನುಗ್ಗೆ ಸೊಪ್ಪು ಬಸ್ಸಾಂಬಾರಿಗೆ ಹೆಸ್ರು ಕಾಳು ಹಾಕಿ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಇರೋದ್ರಿಂದ ಹೆಸ್ರು ಕಾಳು ಮೊಳಕೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇವತ್ತು ಹೆಸ್ರು ಕಾಳು ಮೊಳಕೆ ಮತ್ತು ಸ್ವಲ್ಪ ಬೇಳೆನ ಬೇಯೋದಕ್ಕೆ ಸಹ ಇಟ್ಟಿದ್ದೀನಿ. ಅದನ್ನು ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ. ನುಗ್ಗೆ ಸೊಪ್ಪು ಆದಷ್ಟು ಓಪನ್ ಪ್ಯಾನಲ್ಲೇ ಬೇಯಿಸ್ಕೋಬೇಕು. ಪ್ಲೇಟ್ ಮುಚ್ಚಿದರೆ ಅದು ಕಹಿ ಬರುತ್ತೆ, ಸಾಂಬಾರು ಅಷ್ಟೊಂದು ಟೇಸ್ಟಿಯಾಗಿರಲ್ಲ. ಈಗ ನಾನು ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕಿದರೂ ಚೆನ್ನಾಗಿರಲ್ಲ ನುಗ್ಗೆ ಸೊಪ್ಪು. ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಈ ಥರ ಓಪನ್ ಪ್ಯಾನಲ್ಲಿ ಬೇಯಿಸ್ಕೋಬೇಕು. ಸೊಪ್ಪು ಒಂದು ಅರ್ಧ ಭಾಗ ಬೆಂದಮೇಲೆ ನಾನು ಬೇಯಿಸಿರೋಂಥ ಬೇಳೆನ ಹಾಕ್ತೀನಿ, ಯಾಕಂದರೆ ಅದು ಬೆಂದಿರುತ್ತಲ್ವ, ಹಂಗಾಗಿ ಮುಂಚೆನೇ ಹಾಕಿದರೆ ಮತ್ತು ಬೇಳೆ ಎಲ್ಲ ಕದ್ರಕೊಂಡು ಹೋಗುತ್ತೆ ಅಂತೇಳ್ಬಿಟ್ಟು. ಈ ನುಗ್ಗೆ ಸೊಪ್ಪು ಬೇಯೋ ಅಷ್ಟರಲ್ಲಿ ನಾನು ಖಾರಕ್ಕೆ ಸಹ ರೆಡಿ ಮಾಡ್ಕೊಳ್ತೀನಿ. ನೋಡಿ ನುಗ್ಗೆ ಸೊಪ್ಪು ಬೇಯ್ತಾ ಇದೆ. ತುಂಬಾ ಹೆಲ್ತಿಗೆ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ ತುಂಬ ಇದೆ ನುಗ್ಗೆ ಸೊಪ್ಪಲ್ಲಿ. ಬ್ಲಡ್ ಇಂಪ್ರೂವ್ ಆಗುತ್ತೆ, ಮತ್ತು ಕ್ಯಾಲ್ಶಿಯಮ್ ಅಂತೂ ತುಂಬ ಇರುತ್ತೆ ನುಗ್ಗೆ ಸೊಪ್ಪಲ್ಲಾಗಲಿ ನುಗ್ಗೆಕಾಯಲ್ಲಾಗಲಿ. ನಾನಂತೂ ವಾರಕ್ಕೆ ಒಂದು ಟೈಮ್ ಯಾರಾದರೂ ಊರಿಂದ ಬರೋರಿದ್ರೆ ತರಿಸ್ಕೊಂಡು ಮಾಡ್ತೀನಿ. ನಮ್ಮ ಮನೆಗೆ ಎಲ್ರಿಗೂ ಇಷ್ಟ. ಈಗಾದರೆ ನಮ್ಮ ಮನೆಯವ್ರು ಸಹ ಹಾಲಿನ ಕೆಲಸ ಮುಗಿಸ್ಕೊಂಡು ಬಂದರು, ಅವ್ರಿಗೆ ಸಹ ಕಾಫಿ ಮಾಡಿಕೊಟ್ಬಿಟ್ಟು ಈಗ ನುಗ್ಗೆ ಸೊಪ್ಪು ಬಸ್ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಬಸ್ಸಾಂಬಾರಿಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕ್ತೀನಿ. ಸ್ವಲ್ಪ ಮೆಣಸಿನ್ಕಾಯಿ ಕಡಲೆ ಬೀಜನ ಎರಡು ಹುರಿದು ಹಾಕ್ಕೊಳ್ತೀನಿ. ಅದಾದಮೇಲೆ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಹುಣಸೆಹಣ್ಣು, ಸ್ವಲ್ಪ ನುಗ್ಗೆ ಸೊಪ್ಪು ಬೆಂದಿರೋ ಅಂಥ ಸೊಪ್ಪು, ಹಾಗೆ ಬೇಳೆನ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೊಂಡು ಅದು ರಸ ಏನಿದೆಯೋ ಸಪ್ಪೆಸರು ಅದಕ್ಕೆ ಮಿಕ್ಸ್ ಮಾಡೋದು. ಇಲ್ಲಿ ನಮ್ಮ ಮಹತು ಇಷ್ಟು ದಿನ ಊರಲ್ಲಿದ್ದು ಅವನಿಗೆ ಈಗ ಸ್ಕೂಲ್ಗೆ ಹೊರಡ್ಬೇಕಂದ್ರೆ ಸ್ವಲ್ಪ ಸೋಂಬೇರಿತನ. ಅಲ್ಲಾದರೆ ಯಾವಾಗಲೂ ಎದ್ದೋಳನು, ಯಾವಾಗಲೂ ರೆಡಿ ಆಗೋನು. ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲಿಗೆ ರೆಡಿ ಆಗಬೇಕಲ್ಲ, ಅವನೇನು ಸ್ಕೂಲ್ಗೆ ಹೋಗೋದು ಕಟ ಮಾಡಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾನೆ. ಅಂದರೆ 1 ದಿನ 2 ದಿನ ಅಷ್ಟೇ, ಅಂದರೆ ಇನ್ನೂ ಊರಿನ ಮೂಡಲ್ಲಿರ್ತಾನೆ, ಹಂಗಾಗಿ ಅಷ್ಟೇ. ಆಮೇಲೆ ಸರಿ ಹೋಗ್ತಾನೆ. ಈಗ ನುಗ್ಗೆ ಸೊಪ್ಪು ಬಸ್ಸಾಂಬಾರಾದರೆ ರೆಡಿಯಾಗಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಮಹತ್ಗೆ ಸ್ನ್ಯಾಕ್ಸ್ ಸಹ ಸೊಪ್ಪನ್ನ ಇಟ್ಟಿದ್ದೀನಿ. ಇದು ಸಪ್ಪೆಸರು, ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸಾಯಂಕಾಲ ರಸಮ್ ಥರ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ. ಈಗ ಮಹತ್ಗೆ ಸಾಂಬಾರು, ಅನ್ನ, ಸೊಪ್ಪು ಎಲ್ಲ ಇಟ್ಕೊಟ್ಟಿದ್ದೀನಿ. ಅವ್ನು ಈ ಥರ ಮಿಕ್ಸ್ ಮಾಡ್ಕೊಂಡು ಊಟ ಮಾಡೋದು. 3 ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ತಾನೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. 3 ದಿನದ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ನಿ, ಯಾಕಂದರೆ ಪ್ರತಿಕ್ಕಿಗೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.